ಈಗ ನಮ್ಮ ಜಿಲ್ಲೆಯಲ್ಲಿ ತಮ್ಗೆ ಗೊತ್ತಿದೆ, ನಾವು ರೋಡ್ ಸೇಫ್ಟಿ ಮೀಟಿಂಗನ್ನು ಮೇಲೆ ಮಾಡಿದ್ವಿ. ಸಾಕಷ್ಟು ಸಂಖ್ಯೆಯ ರೋಡ್ ಆಕ್ಸಿಡೆಂಟ್ಸು ಮತ್ತು ಡೆತ್ಸು ಕಡಿಮೆ ಆಗಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಆದರೂ ನಾನು ಬೆಳಗ್ಗೆ ಹೋಗ್ಬೇಕಾದ್ರೆ ಸೈಕಲಲ್ಲಿ ಎದುರುಗಡೆ ಬರ್ತಾರೆ. ಈಗ ನಾವು ಸೈಕಲಲ್ಲಿ ತಲೆ ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ, ಸ್ಕೂಲಲ್ಲಿ ಆಪೋಸಿಟ್ ಅಂದರೆ ಒಂದು ವೇನಲ್ಲಿ ನುಗ್ತಾರೆ. ಕೆಲವು ಸಾರಿ ಬಸ್ ಅಡ್ಡ ನಿಂತಿರುತ್ತೆ ಇಲ್ಲಿ ಎಡಗಡೆ ಸೈಡಲ್ಲಿ, ಸೀದಾ ಎದುರುಗಡೆ ಬರ್ತಾರೆ. ಸೊ ಎದುರುಗಡೆ ಬಂದಾಗ ಏನಾಗುತ್ತೆ, ನಾವೇನಾದರೂ ಸ್ವಲ್ಪ ಬಲಗಡೆಗೆ ಹೋದರೆ ಹಿಂದೆಗಡೆಯಿಂದ ಏನು ಗಾಡಿ ಬರ್ತದೆ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ. ಸೊ ನಾನು ಬೆಳಗ್ಗೆ ಏನಪ್ಪ ನೀನು ಬರ್ತಾ ಇದೆಯೋ ನೀನು ಯಾವನ್ನ ಕೇಳೋನು ಅಂತ ಅಂದ. ಇದೇ ಪದವನ್ನು ಹೇಳ್ದೆ. ಆಯಿತು, ನೀನು ಯಾವನು ಕೇಳೋನು ಹೇಳ್ತೀನಿ ಅಂತ ಹೇಳಿ ನಾನು ಮಾಹಿತಿನ ಅವ್ರ ಫೋಟೋ ತೆಗೆದುಕೊಂಡಿದ್ದೀನಿ. ಇವತ್ತು ಅವ್ರ ಮೇಲೆ SP ಅವ್ರಿಗೆ ಕಳಿಸಿದ್ದೀನಿ, ಕ್ರಮ ಕೈಗೊಳ್ತೀನಿ. ಸೊ ನಿಮ್ಮ ಮುಖಾಂತರ ನಾನು ಎಲ್ಲ ಜನತೆಗೆ ಕೇಳೋದು, ದಯಮಾಡಿ ಒಂದೇನಲ್ಲಿ ಬರ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡಬೇಕು ಅಂತ ನಮ್ಮ ಮುಖಾಂತರ ಹೋಗ್ಬೋದು. ಯಾಕೆಂದರೆ ಆಕ್ಸಿಡೆಂಟ್ ಆದರೆ ತಲೆಗೆ ಹೆಲ್ಮೆಟ್ ಇರೋದಿಲ್ಲ. ಈವನ್ ಸೈಕಲ್ ಮೇಲಿಂದ ಕೆಳಗಡೆ ಬಿದ್ದರೂ ಕೂಡ ಬರೀ ತಲೆಗೆ ನಾವು ಏಟಾಯಿತು, ಇಟ್ ಇಸ್ ವೆರಿ ಡೇಂಜರಸ್, ವೆರಿ ಡೇಂಜರಸ್. ತಲೆಗೆ ಪೆಟ್ಟಾಗೋದು. ಹಾಗಾಗಿ ತಾವು ಕೂಡ ವ್ಯಾಪಕ ಪ್ರಚಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಮುಖಾಂತರ ನಾನು ತಿಳಿಸ್ತೀನಿ. ಅದು ಶಾರದಾಂಬಾ ಸರ್ಕಲ್ ಹಿಮೋಫಿಲಿಯಾ ಸೊಸೈಟಿ ಇದೆಯಲ್ಲ, ಅಲ್ಲಿ ಬಸ್ಗಳು ನಿಂತಿರ್ತಾರೆ. ನಾವು ತಲೆ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ, ಸಡನ್ ಆಗಿ ಎದುರುಗಳ ಬಂದ್ಬಿಡ್ತಾರೆ. ಸೊ ಇದು 4ನೇ ಇನ್ಸಿಡೆಂಟ್. ನಾನು ಸೈಕಲಲ್ಲಿ ಹೋಗ್ತೇನೆ ಪ್ರತಿದಿನ. ಸೊ ಹಾಗಾಗಿ ಅದನ್ನ ನಿಮ್ಮ ಮುಖಾಂತರ ನನಗೆ ಹೆಂಗಾಯ್ತು, ನಾವು ಬಲಗಡೆಗೆ ಬಂದರೆ ಇಮಿಡಿಯೇಟ್ಲಿ ಫಾಸ್ಟಾಗಿ ಡೌನ್ ಬೇರೆ ಇರುತ್ತೆ ಬಸ್ಗಳು. ಯಾರಿಗಾದ್ರೂ ಆಕ್ಸಿಡೆಂಟ್ ಆದಾಗ ನನಗೆ ಆಗ್ಬೋದು, ಯಾರಿಗೆ ಆಗ್ಬೋದು. ಇದು ವೆರಿ ಫ್ಯಾಟಲ್. ಸೊ ಈಗಾಗಲೇ ತಮಗೆ ಗೊತ್ತಿದೆ, ಹಿಂದೆನೂ ನಾನು ಹೇಳಿದ್ದೆ, ಸಾಕಷ್ಟು ಜನ ನಮ್ಮ ಆಫೀಸ್ಗೆ ನಮಗೆ 1 ವರ್ಷದಿಂದ ಆಕ್ಸಿಡೆಂಟ್ ಆಯಿತು, ನಮಗೇನು ಪರಿಹಾರ ಬಂದಿಲ್ಲ, ನಾವು ತುಂಬ ಕಷ್ಟದಲ್ಲಿದ್ದೀವಿ, ತುಂಬ ಬಡವರಿದ್ದೀವಿ ಅಂತ ಹೇಳಿ ಎಲ್ಲ ಬರ್ತಾ ಇದ್ದಾರೆ. ನಾನು ತಮ್ಮ ಮುಖಾಂತರ ಕೇಳ್ಕೊಳ್ಳೋದು, SPGGY ಮತ್ತು PMGGY ಅಂತ 2 ಸ್ಕೀಮ್ ಇದೆ, ಗೊತ್ತಿರಬೇಕು. ಸೊ 2 ಲಕ್ಷ ರೂಪಾಯಿಗೆ ಇನ್ಶೂರೆನ್ಸ್ ಸ್ಕೀಮ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾ. ಒಂದಕ್ಕೆ 400 ರೂಪಾಯಿ ಕಟ್ಬಿಟ್ಟು ಇನ್ನೊಂದು 20 ರೂಪಾಯಿ ಕಟ್ಟಬೇಕು. ಆಟೋ ರಿನ್ಯೂವಲ್ ನೀವು ಕೊಟ್ಟರೆ ಆ ಅಕೌಂಟಲ್ಲಿ ನಿಮ್ಮ ಹತ್ರ 420 ರೂಪಾಯಿ ಇದ್ದರೆ ಪ್ರತಿ ವರ್ಷ ರಿನ್ಯೂವಲ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಅವರ ಮನೆಗೆ ಜೀವನಾಧಾರ ಆಗ್ತದೆ. ಅದು ಇಲ್ಲ ಅಂತ ಹೇಳಿದ್ರೆ ಆ ಕುಟುಂಬ ತುಂಬ ಸಂಕಷ್ಟದಲ್ಲಿ ಸಿಗ್ತದೆ. 2 ಲಕ್ಷ ರೂಪಾಯಿ ಭಾಳ ದೊಡ್ಡ ಅಮೌಂಟ್ ಯಾವುದೇ ಒಂದು ಬಡ ಕುಟುಂಬ. ಅದು ನಿಮ್ಮ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡೋದು, ಎಲ್ಲರೂ ಇನ್ಶೂರೆನ್ಸ್ ಮಾಡಿಕೊಡೋದಕ್ಕೆ ತಮ್ಮ SB ಅಕೌಂಟಲ್ಲಿ ತಾವು ಮಾಹಿತಿಯನ್ನು ಕೊಡಬೇಕು ಅಂತ ಕೇಳ್ತೀನಿ. 2ನೇದು, ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಹಿಟ್ ಆ್ಯಂಡ್ ರನ್ ಕೇಸ್ ಆದರೆ ಇಮಿಡಿಯೇಟ್ಲಿ ನಾವು ಅವರಿಗೆ ಡೆತ್ ಆದರೆ 2 ಲಕ್ಷ ರೂಪಾಯಿ ಕೊಡೋದಕ್ಕೆ ಅವಕಾಶ ಇದೆ. ಹಿಟ್ ಆ್ಯಂಡ್ ರನ್ ಆದರೆ, ಮತ್ತೆ ರಿಪೀಟ್ ಮಾಡ್ತೀನಿ, ಹಿಟ್ ಆ್ಯಂಡ್ ರನ್ ಆಗಿ ಡೆತ್ ಆದರೆ 2 ಲಕ್ಷ ರೂಪಾಯಿ ಇಮಿಡಿಯೇಟ್ಲಿ ಕೊಡ್ಬೋದು. ಮತ್ತು ಗಾಯಾಳುಗಳಾದರೆ 50,000 ಇಮಿಡಿಯೇಟ್ಲಿ ನಾವು ಕೊಡ್ಬೋದು. ಜಿಲ್ಲಾಡಳಿತ ಅಂದರೆ ಅದಕ್ಕೊಂದು ಇನ್ಶೂರೆನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಇನ್ಶೂರೆನ್ಸ್ ಏಜೆನ್ಸಿಯನ್ನು ಅಪಾಯಿಂಟ್ ಮಾಡಿರುತ್ತೆ, ಗೊತ್ತಾಯ್ತಾ? ಜನರಲ್ ಇನ್ಶೂರೆನ್ಸ್ ಕೌನ್ಸಿಲ್ ಅಂತ ಹೇಳಿ ಅವರಿಂದ ನಮಗೆ ಬರ್ತದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನರಲ್ ಇನ್ಶೂರೆನ್ಸ್ ಕೌನ್ಸಿಲ್ಗೆ ಒಬ್ಬರು ಅಧಿಕಾರಿಗಳಿರ್ತಾರೆ, ಅವ್ರಿಗೆ ಸೆಟಲ್ಮೆಂಟ್ ಹೋಗುತ್ತೆ. ಇದನ್ನು ನಾನು ಮತ್ತು SP ಅವರಿಬ್ಬರು ಸೇರಿ ಒಂದು ಜಾಯಿಂಟ್ ಸುತ್ತೋಲೆಯನ್ನು ಕೂಡ ನಾವು ಹೊರಡಿಸಿದ್ದೇವೆ. ತಮ್ಮ ಮುಂದೆ ನಾನು ಕೊಟ್ಟಿದ್ನೋ ಇಲ್ಲ ಗೊತ್ತಿಲ್ಲ, ಇನ್ನೊಂದು ಸಾರಿ ನಾನು ತಮ್ಮ ಕೊಡ್ತೇನೆ. ಇದ್ರ ಪ್ರಕಾರ ಏನು ಅಂತ ಹೇಳಿದ್ರೆ 15-30 ದಿನದೊಳಗೆ ಅವರು ಅರ್ಜಿ ಕೊಡಬೇಕು. ಆಕ್ಸಿಡೆಂಟ್ ಆದ 30 ದಿನದೊಳಗಡೆ ಅವ್ರು FIR ಕಾಪಿ ತೆಗೆದುಕೊಂಡು ತಹಶೀಲ್ದಾರ್ ಕಚೇರಿಗಾಗಲಿ ಅಸಿಸ್ಟೆಂಟ್ ಕಮಿಷನರಿಗಾಗಲಿ ಅರ್ಜಿ ಕೊಡಬೇಕು. ಅಲ್ಲಿ ಅರ್ಜಿ ಕೊಟ್ಟಿದ್ದಾಗ ನಮಗೆ ಜಿಲ್ಲಾಧಿಕಾರಿಗಳಿಗೆ 15 ದಿನದಿಂದ 30 ದಿನದೊಳಗೆ ಬರ್ತದೆ. ನಾವು 30 ದಿನದಲ್ಲಿ ಒಂದು ಆದೇಶ ಪಾಸ್ ಮಾಡ್ತೀವಿ. ಆದೇಶ ಪಾಸ್ ಮಾಡಿದ್ರೆ ಅವರಿಗೆ 2 ಲಕ್ಷ ರೂಪಾಯಿ ದುಡ್ಡು ಅವರಿಗೆ ಸಿಗ್ತದೆ. ಗಾಯಗಳಾಗಿದ್ರು ಕೂಡ 50,000 ರೂಪಾಯಿ ಅಷ್ಟು ದುಡ್ಡು ಅವರಿಗೆ ಸಿಗ್ತದೆ. ಇನ್ನೊಂದು ಮಾಹಿತಿಯನ್ನು ನಾನು ತಮಗೆ ಕೊಡಬೇಕು ಅಂತ ಹೇಳಿದ್ದೆ ನಾನು. ಈಗ ಮತ್ತೆ ಇನ್ನೊಂದು ಗೌರ್ಮೆಂಟ್ ಆಫ್ ಇಂಡಿಯಾ ಮೇ 27ರಿಂದ ಯಾರು ಆಕ್ಸಿಡೆಂಟ್ ಆಗುತ್ತದೆ ಅವ್ರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಯುಷ್ಮಾನ್ ಭಾರತ್ ಮತ್ತು ಆಯುಷ್ಮಾನ್ ಭಾರತ್ ಸ್ಕೀಮ್ ನಡಿಯಲ್ಲಿ ಯಾವ್ಯಾವುದು ರಿಜಿಸ್ಟ್ರೇಷನ್ ಆಗಿದ್ದಾವೆ ಹಾಸ್ಪಿಟಲ್, ಅಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡೋದಕ್ಕೆ 1.5 ಲಕ್ಷವರೆಗೂ ಕೂಡ ಅವಕಾಶವನ್ನು ಕಲ್ಪಿಸಿದೆ. ಇದನ್ನು ಕೂಡ ಜನರು ಸದುಪಯೋಗ ಪಡಿಸ್ಕೊಳ್ಬಹುದು. ಈಗ ನನ್ನ ಹತ್ರ ಒಬ್ಬರು ಬಂದಿದ್ದರು, ತೇರು ಬಿದ್ದಿದೆ, ಬೆಂಗಳೂರಿನಲ್ಲಿ ನಾವು ಕೂಲಿ ಕೆಲಸ ಮಾಡ್ತಾ ಇದ್ವಿ, ತೇರು ಬಿದ್ದಿದೆ, ನಮ್ಮ ಮನೆಯವರಿಗೆ ಬೆನ್ಮೂಳೆ ಮುರಿದಿದೆ, 3 ವರ್ಷ ಅವರು ಇರೋದಕ್ಕಾಗೋದಿಲ್ಲ ಅಂತ ಮಾತನ್ನು ಹೇಳಿ ನಮಗೇನಾದರೂ ಸಹಾಯ ಬೇಕು ಅಂತ ಬಂದಿದ್ದು. ಹಾಗಾಗಿ ಎಷ್ಟೋ ಜನಕ್ಕೆ ಮಾಹಿತಿ ಇಲ್ಲದೇ ಇರೋದ್ರಿಂದ ನಾವು ಮಾಹಿತಿಗಳು ಕೊಟ್ಟರೆ ಬಡ ಕುಟುಂಬಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ MP ಅವರು MP ಅವ್ರನ್ನ ಭೇಟಿ ಮಾಡಿದ್ರು, ಅಲ್ಲಿಂದ ನನಗೆ ಕಳಿಸ್ಕೊಡ್ತು. ಹಾಗಾಗಿ ಐ ಥಾಟ್ ಆಫ್ ಗಿವಿಂಗ್ ಇನ್ಫಾರ್ಮೇಷನ್ ಸೊ ದಟ್
ಜನಗಳಿಗೆ ಹೋದ್ರೆ ಇದು ಒಂದಿಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಪ್ರೈವೇಟ್ ಹಾಸ್ಪಿಟಲ್ ಕೊಡ್ಬೋದು. ಈಗ ರಿಜಿಸ್ಟರ್ಡ್ ಹಾಸ್ಪಿಟಲ್ಗಳಲ್ಲಿ ಇರುತ್ತೆ. ರಿಜಿಸ್ಟರ್ಡ್ ಹಾಸ್ಪಿಟಲ್ ಆ ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರೆ ಅವರು ರೆಫರ್ ಮಾಡಿದ್ರೆ ಇವನ್ ಪ್ರೈವೇಟ್ ಹಾಸ್ಪಿಟಲ್ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ 1.5 ಲಕ್ಷದವರೆಗೂ. ಅದು ಯಾರೇ ಇರ್ಬೋದು. ಗಂಗಾಧರ ಸ್ವಾಮಿ ಹೋದ್ರು ಕೂಡ ಗಂಗಾಧರ ಸ್ವಾಮಿ ಬರುತ್ತೆ. ದೇರ್ ಇಸ್ ನೋ ಇನ್ಕಮ್ ಲಿಮಿಟ್. ಅರ್ಥ ಆಯ್ತಾ? ಪ್ರತಿಯೊಬ್ಬರಿಗೂ ಇದು ಸ್ಕೀಮು ಬರ್ತದೆ. ಆಯುಷ್ಮಾನ್ ಕಾರ್ಡ್ ಇರ್ತಲ್ಲ, ಆಕ್ಸಿಡೆಂಟ್ ಆಗ್ಬೇಕಷ್ಟೇ FIR ಇರಬೇಕು. ಕ್ಯಾಶ್ಲೆಸ್ ಸ್ಕೀಮ್ ಮೇ 25ರಿಂದ ಇದು ಎಫೆಕ್ಟ್ ಆಗಿದೆ. ಮೇ 25 ಇದು ನಾನು ಕೊಡ್ತೀನಿ. ಅದೇ ಕಾಪಿ ನಿಮಗೆ. ಇದು ಗೌರ್ಮೆಂಟ್ ಜೀವೋ ಒಂದು ಕೊಡ್ತೇನೆ. ಗೌರ್ಮೆಂಟ್ ಸರ್ಕಾರಿ ಜೀವಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅದೇ ತಾವು ಗೊತ್ತಿರೋ ಹಾಗೆ ಕಳೆದ ವರ್ಷ 324 ಡೆತ್ಗಳಾಗಿದೆ ನಮ್ಮ ಜಿಲ್ಲೆಯಲ್ಲಿ ಲಾಸ್ಟ್ ಇಯರ್. ಈ ವರ್ಷ ನಮಗೆ 30% ಡೆತ್ ಕಡಿಮೆ ಆಗಿದೆ. ಸೊ 23ರಲ್ಲಿ 324 ಏನಾಗಿತ್ತು, 25ರಲ್ಲಿ 270ಕ್ಕೂ 260ಕ್ಕೂ ಬಂತು. ಅಂದರೆ ಮರಣ ಪ್ರಮಾಣಗಳು ಕಡಿಮೆ ಆಗಿದೆ. ಸೊ ಜನ ಸ್ವಲ್ಪ ಹೆಲ್ಮೆಟ್ ಹಾಕೊಂಡು ಯೂಸ್ ಮಾಡೋಕ್ಕೆ ಶುರು ಮಾಡಬೇಕು. ಫುಲ್ ಹೆಲ್ಮೆಟ್ ISI ಮಾಡಿಸ್ತು. ಇನ್ನೂ ಅಪಘಾತ ಪ್ರಮಾಣಗಳು ತುಂಬ ಕಡಿಮೆ ಆಗ್ತದೆ. ಈಗ ನಾವು ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಗಳಿದ್ದಾವೆ ಆ ಬ್ಲಾಕ್ ಸ್ಪಾಟ್ಗಳೆಲ್ಲ ಸರಿ ಮಾಡೋದಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಎಲ್ಲೆಲ್ಲಿ ತುಂಬ ಡೇಂಜರಸ್ ಗುಂಡಿಗಳಿದ್ದಾವೆ ಅದಕ್ಕೆ ಕಾರ್ಪೊರೇಷನ್ ಮೇಡಮ್ನು ಕರೆದಿದ್ದು ನಾವು. ಸೊ ಎಲ್ಲೆಲ್ಲಿ ಗುಂಡಿಗಳಿದೆ ಆ ಗುಂಡಿಗಳನ್ನೆಲ್ಲ ನಾವು ಮುಚ್ಚಿದ್ದೇವೆ. ಸೊ ನಿಮಗೂ ಯಾವುದಾದ್ರೂ ಮಾಹಿತಿ ಇದ್ದರೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ, ನಾವಿದ್ದೀವಿ, CO ಸಾಹೇಬರಿದ್ದಾರೆ. ನಾವು ಒಟ್ಟಾಗಿ ಒಂದು ತಂಡವಾಗಿ ಸೊ ನಾವು ಕೆಲಸ ಮಾಡಿ ಆದಷ್ಟು ಅಪಘಾತಗಳನ್ನು ಕೂಡ ತಪ್ಪಿಸೋದಕ್ಕೆ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ನಿನ್ನೆ ಕಲ್ಪನಾಡಿ ಅಂತ ಅಲ್ಲೇ ಒಂದು ಬ್ರಿಡ್ಜ್ ಆಗಬೇಕು ಅಂತ ಹೇಳಿ ಯಾವುದು ಪ್ಲೇಸು? ಕಡೆ ಎಲ್ಲ ಮಾಡಿ ಅಲ್ಲಿ ಕಂಟಿನ್ಯೂ ಕಲ್ಪನಾ ಆ ಪ್ಲೇಸ್ ಎಲ್ಲಿ ನಾವು ಇದು ರಿಸೀವ್ ಮಾಡ್ತೀವಲ್ಲ, ಬಾರ್ಡ್ ರಿಸೀವ್ ಮಾಡ್ತೀವಿ. ಅಪೂರ್ವ ಹೋಟ್ಲಿಂದ 1 ಕಿಲೋಮೀಟರ್ ನಾನು NSI ಅವ್ರನ್ನ ಕರೆದ್ಬಿಟ್ಟು ಅವ್ರ ಜೊತೆ ಒಂದು ಇನ್ಸ್ಪೆಕ್ಷನ್ ಮಾಡೋದು ಲಾಸ್ಟ್ ಟೈಮು ಮೇಡಮ್ ನೇತೃತ್ವದಲ್ಲಿ ಮೀಟಿಂಗ್ ಆದಾಗ ಮೀಟಿಂಗ್. ಸೊ ಕೆಲವೆಲ್ಲ ಲೈಟ್ಗಳಿಲ್ಲ ಅಂತ ಹೇಳಿದ್ರು. ಹರಿಹರ ಬ್ರಿಡ್ಜ್ ಮೇಲೆ ಇಲ್ಲ, ನ್ಯಾಷನಲ್ ಹೈವೇನಲ್ಲಿ ಕೆಲವೆಲ್ಲ ಇದ್ದಾರೆ ಬ್ಲಾಕ್ ಸ್ಪಾಟು. ಮುಂದಿನ ವಾರ ಅಥವಾ ಈ ವಾರದಲ್ಲಿ ನಾನು ವಿಸಿಟ್ ಮಾಡಿ ಕ್ಲಿಯರ್ ಮಾಡಿ. ಕಳೆದ ಪ್ರಶ್ನೆ ಹೇಳಿದ್ರಿ ಸರ್, ಡಾಂಬರ್ ಆಗಿತ್ತು ಮತ್ತೆ ಸಿಮೆಂಟ್ ರೋಡ್ ಇವತ್ತು ವಿಡಿಯೋಗಳೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲಿ ಅದು ಎಲ್ಲ ಸರ್ ಎಲ್ಲ ಕಡೆ ಇಲ್ಲಿ ವಿದ್ಯಾರ್ಥಿ ಭವನ ಹಳ್ಳಿ ರೋಡ್ ಪೂರ್ತಿ ಹಂಗೆ ಇರೋದು. ಅದಕ್ಕೆ ನಾನು ಮೇಡಮ್ ಅವ್ರು ಕರೆದಿರೋದು. ನೀವು ಹೇಳಿದ್ರೆ ರೋಡ್ ಸರ್ ಸಣ್ಣ ಹೋಗ್ತೀರಾ ನೋಡಿ. ಕಾರ್ಪೊರೇಷನ್ ಯಾವ್ಯಾವ ಇದೆ ನೋಡ್ಬಿಟ್ಟು ನೀವು ಸ್ವಲ್ಪ ಕ್ಲಿಯರೆನ್ಸ್ ಮಾಡಿಸಿ. ಮಣ್ಣು ಹಾಕ್ತಾರೆ ಸರ್. ಅದಕ್ಕೆ ಕ್ಯಾಚ್ಮೆಂಟ್ ಹಾಕೋದು ಅದೇ ವರ್ಕ್ ಕೊಟ್ಟ ತಕ್ಷಣ ಈ ವರ್ಕ್ ಬಂದಿದೆ. ಈಗ ವರ್ಕ್ ಕೊಟ್ಟ ತಕ್ಷಣ ನಾವು ಯಾವ್ಯಾವ ಗುಂಡಿ ಇದೆ ಅವನ್ನ ಮುಚ್ಚೋದಕ್ಕೆ ಮಾಡ್ತೀವಿ. CM ಬರೋ ರೋಡ್ ಅಷ್ಟೇ ಗ್ಯಾಪು ಡಾಂಬರಕ್ಕೆ ಹಾಕ್ಬಿಡುತ್ತೆ ಸರ್. ಒಂದಿದ್ದೆಲ್ಲ ಹಂಗೆ ಇರ್ತದೆ. ಬಂದು ರೋಡ್ ಅಷ್ಟೇ ಸರ್. ಈಗ ಸಿಗ್ನಲ್ ಇದ್ದಾವೆ. ಅದು ಈಗಾಗಲೇ ನಮ್ಮ IG ಸಾಹೇಬರು ರವಿಕಾಂತೇಗೌಡ ಸಾಹೇಬರು ಕೂಡ ಒಬ್ಬರು ಎಕ್ಸ್ಪರ್ಟನ್ನು ಬೆಂಗಳೂರಿನಲ್ಲಿ ಮಾಡಿರ್ತಕ್ಕಂಥ ರೆಡ್ಡಿ ಅಂತ ಹೇಳಿ ಅವರು ಎಕ್ಸ್ಪರ್ಟ್ ಕನ್ಸಲ್ಟೆನ್ಸಿ ಏಜೆನ್ಸಿಯನ್ನು ಕರೆಸಿ ಒಂದು DPR ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಇಡೀ ದಾವಣಗೆರೆ ಜಿಲ್ಲೆಗೆ ಎಲ್ಲೆಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬೇಕು ಅದಕ್ಕೊಂದು DPR ಸಿದ್ಧತೆ ಮಾಡಿಕೊಂಡು ಸರ್ಕಾರಕ್ಕೆ ಕಳಿಸ್ಕೊಡಂತೆ. ಸರ್ಕಾರಕ್ಕೆ ಕಳಿಸ್ಕೊಟ್ರೆ ನಮಗೆ ಅನುದಾನ ಕೂಡ ಸಿಗುತ್ತೆ ಅಂತ ಮಾತನ್ನು ಹೇಳಿದ್ದಾರೆ. ಅದನ್ನು ಕೂಡ ನಾವು ಮಾಡೋದ್ರಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀವಿ. ಅದನ್ನು DPR ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ನಮಗೊಂದು 20 ರಿಂದ 25 ಲಕ್ಷ ಬೇಕಾಗ್ಬೋದು ಕನ್ಸಲ್ಟೆನ್ಸಿ ಫೀಸ್. ಅದನ್ನು ಎಲ್ಲಿಂದ ತೆಗೆದುಕೊಳ್ಬೇಕು ಅನ್ನೋ ಪ್ರಶ್ನೆ ಬಂದಿದೆ. ನಾವು ಕಾರ್ಪೊರೇಷನು ದೂಡ ಮತ್ತು 3-4 ಜನ ಸೇರಿ ನಾವು ಮಾಡಿಸೋಣ ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಅದನ್ನು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಕಡೆಯಿಂದ ನಮ್ಮ ಆಸ್ತಿ ಆಡಳಿತಾಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸಿ ಅದನ್ನು ಸಿದ್ಧಪಡಿಸಲಿಕ್ಕೂ ನಾವು ಮಾಡ್ತೀವಿ. ಅದಾದ್ರೆ ಏನಾಗುತ್ತೆ, ಓವರ್ ಆಲ್ ಪ್ಲಾನಿಂಗ್ ಆಗುತ್ತೆ. ಈಗ ಲೈಟ್ ಏನಾಗಿದೆ, ಈಗ ನೋಡಿ ಇಲ್ಲಿ ಸಿಗ್ನಲ್ ಬಿದ್ದರೆ ನೆಕ್ಸ್ಟ್ ಸಿಗ್ನಲ್ಲು ಅದು ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್ ಇರುತ್ತೆ. ಆ ಥರ ಒಂದು ಪ್ಲಾನಿಂಗ್ ಆಗಿತ್ತು. ಅದಕ್ಕೆ ಯಾವ್ಯಾವ್ದು ಏನೇನು ಅಂತಕ್ಕಂಥದ್ದು ಹೇಳಿದ್ದಾರೆ. ಈಗ ಉದಾಹರಣೆ ಅವ್ರು ಬಂದಾಗ ಕನ್ಸಲ್ಟೆಂಟ್ ಅವರು ಏನು ಹೇಳ್ತಾ ಇದ್ರು ಅಂದರೆ, ನಮ್ದು ವಿಶೇಷವಾಗಿ ಟೆಲಿಫೋನ್ ಎಕ್ಸ್ಚೇಂಜ್ ಹತ್ರ ಏನು ನಮ್ಮ ಸರ್ಕಲ್ ಇದೆ, ಸಿಗ್ನಲ್ ಇದೆ, ಅಲ್ಲಿ 24/7 ನೀವು ಹಾಕಬೇಕು. ಸಿಗ್ನಲನ್ನು ಆಫೇ ಮಾಡಬಾರ್ದು ಅನ್ನೋ ಮಾತನ್ನು ಹೇಳಿದ್ದಾರೆ. ಯಾಕೆಂದರೆ ಅದು ಮೋಸ್ಟ್ ವಲ್ನರಬಲ್
ಜಂಕ್ಷನ್ ಅದು ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು. ಮತ್ತು ನಮ್ಮ ಆಫೀಸ್ ಸಿಗ್ನಲ್ ಕೂಡ ಈಗ ಮೊನ್ನೆ ಒಂದು ತಿಂಗಳಿಂದ ಒಂದು ಡೆತ್ ಆಯಿತು. ಒಂದು ಹುಡುಗ ಯಾರೋ ಸ್ಕೂಟ್ರಲ್ಲಿ ಬಿದ್ದು ಆಕ್ಸಿಡೆಂಟ್ ಆಯಿತು. ಸೊ ಹಾಗಾಗಿ ಅದನ್ನು DPR ಶೀಘ್ರವೇ ಸಿದ್ಧಪಡಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.